ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಆ್ಯಂಡ್ ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಏನೆಲ್ಲ ಮಾಡಿದ್ದೀನಿ ಅಂತ ನೀವು ನೋಡಬೇಕು. ಆ್ಯಂಡ್ ಇವತ್ತು ನನಗೆ ಅವೆನ್ಯೂ ರೋಡಿಗೆ ಬೇರೆ ಹೋಗೋದಿತ್ತು. ಸೊ ಏನೆಲ್ಲ ತೊಗೊಂಡು ಬಂದೆ ಅಂತಲೂ ನಿಮಗೆ ತೋರಿಸ್ತೀನಿ. ಹಂಗನ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋಗಬೇಡಿ, ಇಲ್ಲಿಂದನೇ ವ್ಲಾಗ್ನ ನೋಡಿ. ಕೆಲವ್ರು ಏನು ಮಾಡಿಬಿಡ್ತೀರಾ, ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋಗಿಬಿಡ್ತೀರಾ. ಹಾಗೆಲ್ಲ ಮಾಡಬಾರ್ದು ಆಯಿತಾ. ನಿಮ್ಗೇನಾದರೂ ತುಂಬ ಲೆಂತ್ ಆಯಿತು ವಿಡಿಯೋ ಅಂತ ಅನ್ಸಿದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೀವು ನೋಡ್ಬೋದು. 1.5x ಆ ಥರ ನೋಡ್ಬೋದು ಆಯಿತಾ. ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ನಾನು ದ್ರಾಕ್ಷಿ ನೆನೆಸಿಟ್ಟಿದ್ದೆ, ಅದನ್ನು ತಿಂದೆ. ಇವಾಗ ಸ್ವಲ್ಪ ಜಾಸ್ತಿನೇ ದ್ರಾಕ್ಷಿ ನೆನೆಸಿಟ್ಟು ತಿಂತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಮನೇಲಿ ಚಕ್ಲಿ ಇತ್ತು, ಸೊ ನಾನು ತಿಂತಾ ಇರಲಿಲ್ಲ ಅಂದ್ಬಿಟ್ಟು ಫುಲ್ ಪಾರಿವಾಳಗೆಲ್ಲ ಹಾಕಿದೆ. ಅವರು ಚೆನ್ನಾಗಿ ಗೊತ್ತು ನಾನು ಯಾವಾಗ ಊಟ ಹಾಕ್ತೀನಿ ಅಂತ. ಟೈಮಿಗೆ ಬರ್ತಾರೆ, ಬೇಳೆ ಅದು ಇದು ಇದ್ರೆ ಹಾಕ್ತೀನಿ, ತಿಂದ್ಬಿಟ್ಟು ಹೋಗ್ತಾರೆ. ನನಗೆ ಬೆಳಗ್ಗೆನೆ ಫುಲ್ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು. ನೀರು ಬೇರೆ ಇರಲಿಲ್ಲ, ಟ್ಯಾಂಕಲ್ಲೂ ನೀರಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಪೂಜೆ ಬೇರೆ ಮಾಡಬೇಕು, ಏನು ಮಾಡೋದು ಅನ್ನೋಷ್ಟಲ್ಲ ನಮ್ಮಪ್ಪ 5 ಕ್ಯಾನ್ ನೀರು ತಂದುಕೊಟ್ರು. 3 ಕ್ಯಾನ್ ಸ್ನಾನ ಮಾಡೋಕ್ಕೆ ಸರಿ ಹೋಯ್ತು ನನಗೆ. ಬಿಕಾಸ್ ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದೆ ಆಯಿತಾ. ಜಾಸ್ತಿ ನೀರು ಹಿಡಿಯುತ್ತೆ ನಂಗೆ ಸ್ನಾನ ಮಾಡಬೇಕಾದ್ರೆ. ಆ್ಯಂಡ್ ನೆಕ್ಸ್ಟು ಇಲ್ಲ ಅದ್ರ ಕಮ್ಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಪೂಜೆಗೆ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ತುಂಬ ದೊಡ್ಡದಾಗಿ ತುಂಬ ಆ ಥರ ರೆಡಿ ಮಾಡ್ಕೊಳ್ಳೋಲ್ಲ, ತುಂಬ ಸಿಂಪಲಾಗೆ ಮಾಡ್ಕೊಳ್ಳೋದು. 1-2-3 ಜನ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ನೆಕ್ಸ್ಟು ನಾನು ಮಾಡಿ ತೋರಿಸ್ತೀನಿ ಆಯಿತಾ. ನನಗೇನೋ ಪೂಜೆ ಎಲ್ಲ ಆದಮೇಲೆ ಅಥವಾ ಎಲ್ಲ ಕೆಲಸ ಮುಗಿದ್ಮೇಲೆ ಮನೇಲಿ ಈ ಥರ ಬಿಸಿಲು ಬಿದ್ದರೆ ತುಂಬ ಖುಷಿ ಆಗುತ್ತೆ. ಬಾಗಿಲಲ್ಲಿ ಎಷ್ಟು ಚಂದ ಬಿಸಿಲು ಬೀಳ್ತಿತ್ತು ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ರಂಗೋಲಿ ಇವತ್ತು ಹಾಕಕ್ಕೆ ಬರಲಿಲ್ಲ, ಅದೇನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಅಲ್ಲ, ನಂಗೆ ರಂಗೋಲಿನೇ ಹಾಕಕ್ಕೆ ಬರಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಈ ಥರ ಹಾಕ್ತೆ. ಆ್ಯಂಡ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು, ಪ್ಲೀಸ್ ಸ್ಟ್ರೇಟ್ನ ಮಾಡ್ಕೊಳ್ಳೋದು ತೋರಿಸಿ ಗಾರೋ ಅವ್ರದ್ದು ವಾಲ್ಯೂಮ್ನೈಸರಲ್ಲಿ. ನಾವು ಟ್ರೈ ಮಾಡ್ತೀವಿ, ಆದರೆ ಸ್ಟ್ರೇಟ್ ಆಗಲ್ಲ, ನಿಮ್ಮ ಥರ ಬರಲ್ಲ ಅಂತ ಹೇಳಿ. ಇಫ್ ಇನ್ ಕೇಸ್ ನಿಮ್ಮದು ತೀರಾ ಕರ್ಲಿ ಹೇರ್ ಇದ್ದರೆ 4 to 5 ಸ್ಟ್ರೋಕ್ಸ್ ಬೇಕಾಗತ್ತೆ. ನಂತರ ಸ್ವಲ್ಪ ವೇವಿ ಇದ್ದರೆ 1 2 to 3 ಸ್ಟ್ರೋಕ್ಸಿಗೆಲ್ಲನೂ ಸ್ಟ್ರೇಟ್ ಆಗಿಬಿಡುತ್ತೆ. ಮೇನ್ ಏನು ಅಂತ ಅಂದರೆ ಅಟ್ಲೀಸ್ಟ್ ನಿಮ್ಮ ಹೇರು 70% ವೆಟ್ ಇದ್ದರೆ ಮಾತ್ರ ಇದು ಸ್ಟ್ರೇಟ್ ಆಗೋದು. ಡ್ರೈ ಹೇರಲ್ಲಿ ನೀವು ಇದನ್ನು ಮಾಡ್ಕೊಳ್ತೀರಾ ಅಂದರೆ ಖಂಡಿತವಾಗ್ಲೂ ಅದು ಸ್ಟ್ರೇಟ್ ಆಗಲ್ಲ. ಆ ಕ್ಷಣಕ್ಕೆ ಸ್ಟ್ರೇಟ್ ಆಗಿ ಒಂದು ಅರ್ಧ ಗಂಟೆಗೆ ಮತ್ತೆ ನಿಮ್ಮ ಒರಿಜಿನಲ್ ಟೆಕ್ಸ್ಚರ್ ಆಗಿಬಿಡುತ್ತೆ. ಸೊ ಸ್ಟ್ರೇಟ್ ಮಾಡೋಕ್ಕೂ ಮುಂಚೆ ನೀವು ಸ್ವಲ್ಪ ಸೀರಮ್ ಅಟ್ಲೀಸ್ಟ್ ಅಪ್ಲೈ ಮಾಡಿ. ದಯವಿಟ್ಟು ಡ್ರೈಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಪಾರ್ಟಿಷನ್ ಮಾಡಿಕೊಂಡು ತುಂಬ ತೆಳ್ಳ ಸೆಕ್ಷನ್ ತೊಗೋಬೇಕು. ಅಂದರೆ ತುಂಬ ಕಡಿಮೆ ಕೂದಲು ಸೆಕ್ಷನ್ನ ತೊಗೊಂಡು ನೀವು 2 to 3 ಸ್ಟ್ರೋಕ್ಸ್ ಈ ಥರ ನೀವು ಡ್ರ್ಯಾಗ್ ಮಾಡ್ತಾ ಬಂದರೆ ನಿಮ್ಮ ಹೇರು ಸ್ಟ್ರೇಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಕೂದಲು ವೆಟ್ ಇರಬೇಕು, 60%. ಅಟ್ಲೀಸ್ಟ್ ಸೀರಮ್ ಯೂಸ್ ಮಾಡಿ. ನೀವೇನಾದರೂ ಮೂಸು ಅದೆಲ್ಲ ಯೂಸ್ ಮಾಡ್ತೀರ ಅಂದರೂ ಓಕೆ, ಇಲ್ಲ ಅಂತ ಅಲ್ಲ. ಬಟ್ ಮೇಕ್ ಶ್ಯೂರ್ ನಿಮ್ಮ ಕೂದಲು ವೆಟ್ ಇರಬೇಕು. ಸೊ 2 to 3 4 ಸ್ಟ್ರೋಕ್ಸ್ ಆಗೋ ಅಷ್ಟರಲ್ಲಿ ನಿಮ್ಮ ಹೇರ್ ಸ್ಟ್ರೇಟ್ ಆಗುತ್ತೆ. ನಂದು ಇದೇ ಥರನೇ ಸ್ವಲ್ಪ ಎಣ್ಣೆ ಹೋಗಿರಲಿಲ್ಲ, ಹಾಗೆ ಇತ್ತು. ಸೊ ನೋಡಿ, ಕಂಪ್ಲೀಟ್ ಸ್ಟ್ರೇಟ್ ಆಗುತ್ತೆ. ಯಾಕಂದರೆ ನಾನು ಚಿಕ್ಕ ಚಿಕ್ಕ ಸೆಕ್ಷನ್ನ ತೊಗೊಂಡು ಸ್ಟ್ರೇಟ್ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ. ಹೋಪ್ ನಿಮಗಿದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ಮಾಡಿ. ಈಸಿ ಅಂದರೆ ತುಂಬ ಈಸಿ, 10-15 ಮಿನಿಟ್ಸಿಗೆಲ್ಲನೂ ಸ್ಟ್ರೇಟ್ ಆಗುತ್ತೆ. ನಂದು ಲಾಂಗ್ ಹೇರ್ ಇದ್ರೂ ನಂಗೆ 20 ಮಿನಿಟ್ಸ್ ಅಷ್ಟೇ ತೊಗೊಳ್ಳೋದು, ಅದಕ್ಕಿಂತ ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಹಿಂದೆ ಲಾಸ್ಟಲ್ಲಿ ಈ ಥರ ಬಾಚ್ಕೊಳ್ಳಿ, ಅವಾಗ ಹಿಂದೆ ಏನು ನಾವು ಪೋರ್ಷನ್ ಬಿಟ್ಟಿರ್ತೀವಿ ಅದು ಕಂಪ್ಲೀಟಾಗಿ ಸ್ಟ್ರೇಟ್ ಆಗುತ್ತೆ. ಸೊ ಹೋಲ್ ಹೇರೇ ಸ್ಟ್ರೇಟ್ ಆಗುತ್ತೆ. ನಿಮ್ಮದೇ ಆದರೂ ಕರ್ಲಿ ಹೇರ್ಸ್ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, 4 to 5 ಸ್ಟ್ರೋಕ್ಸ್ ಅಂತೂ ಇಂಪಾರ್ಟೆಂಟ್. ವೆಟ್ ಹೇರಲ್ಲಿ ನೀವು ಮಾಡಿದ್ರೆ ಕಂಪ್ಲೀಟ್ ಹೇರ್ ಸ್ಟ್ರೇಟ್ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬೇಕಿದ್ರೆ ನೆಕ್ಸ್ಟ್ ಟೈಮ್ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಶಾರ್ಟ್ಸಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು ನೀವು ಆಯಿತಾ. ಗಾರೋ ಅವ್ರದ್ದೇ ಹೇರ್ ವಾಲ್ಯೂಮ್ನೈಸರ್ ಅಂತ ಅಲ್ಲ, ನಿಮ್ಮ ಹತ್ರ ಯಾವುದೇ ವಾಲ್ಯೂಮ್ನೈಸರ್ ಇದ್ರೂ ನೀವು ಅದರಲ್ಲಿ ಹೀಗೆ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ತಿಂಡಿಗೆ ತುಂಬ ಸಿಂಪಲ್ಲಾಗಿ ನಾನು ಸೀಬೆಕಾಯಿ ಮತ್ತು ಬ್ಲೂಬೆರೀಸ್ನ ತಿಂದೆ. ಆ್ಯಂಡ್ 1 ಲೋಟ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಬ್ಲ್ಯಾಕ್ ಕಾಫಿ ಇಸ್ ಲೈಕ್ ವಾವ್ ಅಂತ ಅನ್ನಿಸ್ತದೆ. ಕಾಫಿಗಿಂತ ಬ್ಲ್ಯಾಕ್ ಕಾಫಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಜಾಸ್ತಿನೂ ಕುಡಿಯೋಕ್ಕೆ ಹೋಗಬೇಡಿ, ಅದು ತುಂಬ ಹೀಟು. ನಾನು ಮಾಲ್ಗುಡೀಸ್ ಅವ್ರದ್ದು ಯೂಸ್ ಮಾಡ್ತೀನಿ, ಅದು ಅಷ್ಟು ಹೀಟ್ ಇಲ್ಲ. ಅದಕ್ಕೆ ನೀವು ಬೇಕಿದ್ರೆ ಅದಕ್ಕೆ ಶಿಫ್ಟ್ ಆಗ್ಬೋದು. ಆ್ಯಂಡ್ ಅದು ನಿಮಗೆ ಬ್ಲಿಂಕಿಟಲ್ಲಿ ಸಿಗುತ್ತೆ, ಬ್ಲಿಂಕಿಟಲ್ಲಿ ಚೆಕ್ ಮಾಡ್ಬೋದು. ಗೈಸ್, ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರಿಲೇಟೆಡ್ ತೊಗೊಂಬರೋದಕ್ಕೋಸ್ಕರ ನಾನು ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಹಾಗೆ ನನಗೂ ಕೆಲವೊಂದು ಐಟಮ್ಸ್ನ ಬೇಕು. ಸೊ ಈ ಥರ ರೆಡಿ ಆಗಿದ್ದೀನಿ, ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ.
ಚಿಕ್ಕಪೇಟೆಗೆ ಹೋಗಿದ ತಕ್ಷಣ ಫಸ್ಟ್ ನಾನು ಮಾಡಿದ್ದೆ ಊಟ, ಬಿಕಾಸ್ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಅಂತ ಹೇಳಿ ನೂಡಲ್ಸ್ ತೊಗೊಂಡೆ. ಅವ್ರು ನೋಡಿದ್ರೆ ಈ ಥರ ಸ್ಪೂನ್ ಕೊಟ್ಟರು, ಏನು ಮಾಡೋಕ್ಕಾಗಲ್ಲ, ಆ ಫೋಕ್ ಇರಲಿಲ್ವಂತೆ ಹೋಟೆಲಲ್ಲಿ ಅಂದ್ಬಿಟ್ಟು ಅದನ್ನು ಕೊಟ್ಟರು. ಸೊ ತಿಂದೆ. ನನಗೆ ಬೇಕಾಗಿರೋಂಥ ಬಟ್ಟೆನ ಸೋರ್ಸ್ ಮಾಡಿಕೊಂಡೆ. ಏನು ವಿಧಿ ಅಂತ ಅಂದರೆ ಆ ಬಟ್ಟೆಲಿ ನಾನು ಶೂಟೇ ಮಾಡಿಸಿಲ್ಲ, ಬೇರೆ ಬಟ್ಟೆಲಿ ಮಾಡಿದೆ. ಇದನ್ನು ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಪೀಸ್ ತಂದೆ ಅಷ್ಟೇ, ಸ್ಟಿಚ್ಚೆಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ. ಅದನ್ನು ತಂದು ರ್ಯಾಪ್ ಮಾಡ್ಕೊಳ್ಳೋ ಥರ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಆಯಿತಾ, ಹೇಗೆ ಅದನ್ನು ಮಾಡಿಕೊಂಡೆ ಅಂತ ಅಂದ್ಬಿಟ್ಟು. ಆ್ಯಂಡ್ ದಾರಿಯಲ್ಲಿ ಕಾಣಿಸ್ತಾ ಗೋವಿಂದನ ಪಕ್ಕ ರಾಯರು ಕಾಣಿಸಿದ್ರು. ಸೊ ಮುಗಿಸ್ಕೊಂಡು ಮನೆಗೆ ಬಂದೆ. ಎಂಥ ಬಿಸಿಲು ಗೊತ್ತಾ, ಇವಾಗ ಟೈಮ್ ಬಂದು 6 ಗಂಟೆ ಆಗ್ತೈತೆ, ಆದರೂ ಎಷ್ಟು ಅಂತ ಬೆಳಕಿದೆ. ನನಗೆ ಬೇಕಾದಾಗ ಬೆಳಕು ಯಾವತ್ತೂ ಬರಲ್ಲ, ನನಗೆ ಬೆಳೆದಿರೋ ಟೈಮಲ್ಲಿ ಇಷ್ಟೊಂದು ಬೆಳಕಿರುತ್ತೆ. ಆ್ಯಂಡ್ ಜನ ಆ್ಯಾವ್ರೇಜ್ ಆಗಿದ್ದು, ಬಿಕಾಸ್ ಇದು ವೀಕ್ ಡೇ ಅಲ್ವಾ. ಆ್ಯಂಡ್ ಆಲ್ಸೋ ಐ ಮೇಡ್ ಫ್ಯೂ ಆಫ್ ಮೈ ಸಬ್ಸ್ಕ್ರೈಬರ್ಸ್. ಖುಷಿ ಆಯಿತು ನನಗೆ ಅವ್ರನ್ನ ಮೀಟ್ ಮಾಡಿ. ಇವಾಗ ನಾನು ಏನು ತಂದೆ ಅಂತ ತೋರಿಸ್ತೀನಿ. ಜಾಸ್ತಿ ಏನು ತಂದಿಲ್ಲ, ನನಗೆ ಏನು ಬೇಕಿತ್ತು ಅಷ್ಟನ್ನ ಮಾತ್ರ ತಂದೆ. ಬಿಕಾಸ್ ನಾನು ಪ್ರತಿ ಸರ್ತಿ ಹೋದಾಗಲೂ ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ನ ತರ್ತಿದ್ದೆ, ಬಟ್ ಈ ಸರ್ತಿ ವಾಂಟೆಡ್ ಥಿಂಗ್ಸ್ನ ತಂದಿದ್ದೀನಿ. ಅದ್ರ ಜೊತೆಗೆ ಒಂದೆರಡು ಅನ್ನೆಸೆಸರಿ ಅಂತ ನಿಮಗೆ ಅನಿಸ್ಬೋದು, ನನಗೂ ಅನ್ನಿಸ್ತು, ಬಟ್ ಮೇ ಬಿ ಯೂಸ್ ಆಗ್ಬೋದು. ಅದಕ್ಕೆ ಐ ಶೋ ಯು ಏನಾರ ತಂದೆ ಅಂತ ಅಂದ್ಬಿಟ್ಟು ವೆಯ್ಟ್. ಸೊ ಎರಡೇ ಕವರ್ ಇರೋದು, ಎರಡೇ ಕವರಲ್ಲಿ ತಂದಿರೋದು ಈ ಸರ್ತಿ. ಪ್ರತಿ ಸರ್ತಿ ಹೋದಾಗ ಎಷ್ಟೊಂದು ಕವರ್ ತರ್ತಿದ್ದೆ, ಬಟ್ ನಾನು ತೋರಿಸ್ತೀನಿ. ಫಸ್ಟ್ ಬಂದು ಈ ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ. ನನಗೆ 3 ಮೀಟರ್ಸ್ ಬೇಕಿತ್ತು ಅಂದ್ಬಿಟ್ಟು ಫೋಟೋಶೂಟಿಗೆ, ಅದಕ್ಕೆ ಇದನ್ನು ತೊಗೊಂಡಿರೋದು. ಇದ್ರ ಜೊತೆಗೆ ಪೇರ್ ಮಾಡೋದಕ್ಕೆ ನಾನು ನೆಕ್ಸ್ಟು ಈ ಒಂದು ಮಟೀರಿಯಲ್ ತೊಗೊಂಡಿದ್ದೀನಿ. ಒಂದೇ 1 ಮೀಟ್ರ್ ತೊಗೊಂಡಿರೋದು. ಈ ಥರ ಏರಿ ಡಿಸೈನ್ ಇರುತ್ತಲ್ಲ ಆ ಥರ, ಇದರೊಟ್ಟಿಗೆ ಮ್ಯಾಚ್ ಮಾಡೋದಕ್ಕೆ ತೊಗೊಂಡೆ. ಎರಡು ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ ಪರ್ಸನ್ ಎರಡು ಮ್ಯಾಚ್ ಆಗ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಇದು ಸ್ವಲ್ಪ ಲೈಟ್ ಅನಿಸ್ತಿದೆ, ಇದು ಸ್ವಲ್ಪ ಡಾರ್ಕ್ ಅನಿಸ್ತಿದೆ, ಬಟ್ ಇಲ್ಲ. ನೆಕ್ಸ್ಟ್ ಬ್ಲಾಕ್ ಕಲರ್ ತಗೊಂಡೆ, 2 ಮೀಟರ್ ತಗೊಂಡೆ. ಇದನ್ನ ಬ್ಯಾಗ್ರೌಂಡ್ ಪರ್ಪಸ್ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡೆ 2 ಮೀಟರ್ ಅಷ್ಟೇ. ಬಟ್ಟೆ ಇನ್ನೇನು ತಗೊಂಡಿಲ್ಲ. ಒಂದು ನಿಮಿಷ. ಆ್ಯಕ್ಚುಲಾಗಿ ನಾನು ಹೋಗಿದ್ದು ಬ್ಲ್ಯಾಕ್ ಕಲರ್ ಬ್ಲೌಸ್ ತರಬೇಕು ಅಂತ ಅಂದ್ಬಿಟ್ಟು ಕಾಟನ್, ಬಟ್ ನಂಗೆ ಸಿಕ್ಕಿಲ್ಲ. ಅಂದರೆ ನಾನು ಅನ್ಕೊಳ್ತಾರ ಥರ ಸಿಕ್ಕಿಲ್ಲ. ಕಾಟನ್ ಇರುತ್ತೆ ಚಿಕ್ಕಪೇಟೆಲಿ, ಇಲ್ಲ ಅಂತಲ್ಲ, ಬಟ್ ನನಗೆ ಬೇಕಾಗಿರೋ ಥರ ಸಿಕ್ಕಿಲ್ಲ. ಅದಕ್ಕೆ ನಾನು ಸ್ಯಾಟಿನಲ್ಲೇ ಬ್ಲ್ಯಾಕ್ ಕಲರ್ ತಂದೆ, ಬಟ್ ಹೊಲಿಯೋಕ್ಕೆ ಕೊಟ್ಟು ಬಂದಿದ್ದೀನಿ ಬ್ಲೌಸ್ನ. ಇದನ್ನು ತೊಗೊಂಡೆ. ಯಾಕೂ ಗೊತ್ತಿಲ್ಲ, ಈ ಬ್ಲೌಸ್ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡೆ. ಇದ್ರ ಜೊತೆ ನಾನು ಬ್ಲ್ಯಾಕ್ ಕಲರ್ ಸ್ಯಾರಿನೂ ಹಾಕ್ಬೋದು. ಈ ಕಲರ್ ಏನು ನೋಡ್ತಾ ಇದ್ದೀರಾ, ಇದು ಎಕ್ಸಾಕ್ಟ್ ಕಲರ್ ಆಯಿತಾ, ಎಕ್ಸಾಕ್ಟ್ ಕಲರು. ಇದಕ್ಕೆ ಯಾವ್ಯಾವ ಥರ ಕಲರ್ ಮ್ಯಾಚ್ ಆಗುತ್ತೆ ಸ್ಯಾರಿ ಅಂದ್ಬಿಟ್ಟು ನಾನು ಹೇಳಿ, ಪ್ಲೇನ್ ನಾನು ನೋಡ್ತೀನಿ, ಇದಕ್ಕೆ ಮ್ಯಾಚ್ ಆಗೋ ಥರ ಸ್ಯಾರಿ ತೊಗೊಳ್ತೀನಿ. ಬಿಕಾಸ್ ನಂಗೆ ತುಂಬ ಇಷ್ಟ ಆಯ್ತು ಈ ಬ್ಲೌಸು, ಅದಕ್ಕೆ ನಾನು ತೊಗೊಂಡಿತ್ತು. ಐ ಪೇಡ್ ಅರೌಂಡ್ 350 ಏನೋ ಅನ್ಸುತ್ತೆ. ಸೊ ಇದೊಂದು ಆ್ಯಂಡ್ ಪೆಟ್ಟಿಕೋಟ್ ನನ್ನ ಹತ್ರ ಇದೆ, ಬಟ್ ನಂಗೆ ಸ್ವಲ್ಪ ತುಂಡಾಗುತ್ತೆ. ಇದು ತುಂಡಾಗುತ್ತೆ, ಬಟ್ ವಿಧಿ ಇಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ನನ್ನ ಹೈಟಿಗೆ ನನಗೆ ಫುಲ್ ಪೆಟ್ಟಿಕೋಟ್ ಬೇಕು. ಕಾಟನ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಶೇಪ್ ವೇರ್ ಥರದ್ದು ಇಷ್ಟ ಆಗುತ್ತೆ. ಕಂಫರ್ಟಬಲ್ ಆಗಿ ನಡೀತೀನಿ, ಇಲ್ಲ ಅಂತಲ್ಲ, ಬಿಕಾಸ್ ಅದೇ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅದೇ ಥರದೇ ಒಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ಬಂದೆ. ಸೊ ನೆಕ್ಸ್ಟ್ ಬಂದು ಜ್ಯುವೆಲ್ರಿ ಪೀಸ್ ತೊಗೊಂಡ್ಬಂದೆ. ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಫಸ್ಟ್ ಬಂದು ನನ್ನ ಹತ್ರ ಆಲ್ರೆಡಿ ಇತ್ತು, ಆದ್ರೆ ನಾನು ತಗೊಂಡೆ ಗೋವಿಂದೊಂದು. ಇಷ್ಟು ಚೆಂದ ಆಯ್ತಲ್ಲ. ಇದಕ್ಕೆ ಇಯರಿಂಗ್ ಇಲ್ಲ ಆಯ್ತಾ, ಅಪ್ಪ ತಂದರೆ ಇಷ್ಟು ಕ್ಯೂಟಾಗಿತ್ತು ಗೊತ್ತಾ, ಅದಕ್ಕೆ ಇದನ್ನು ತಗೊಂಡೆ ನಾನು. ಇವಾಗ ಇದಕ್ಕೆ ಇಯರಿಂಗ್ ಹುಡ್ಕದೆ ಒಂದು ಚಂದ, ಪರವಾಗಿಲ್ಲ. ಅದು ಸ್ಟೋನ್ ಇಯರಿಂಗು ಅಥವಾ ಇದರ ಬೀಚ್ ಇಯರಿಂಗ್ ಏನಾದ್ರು ಹಾಕೋ, ಜುಮ್ಕಿ ಏನಾದರೂ ಹಾಕೋಬೋದು. ಅದಕ್ಕೆ ಇದನ್ನು ತಗೊಂಡೆ ಆಯಿತಾ. ನೆಕ್ಸ್ಟ್ ಬಂದು ಇದು ತುಂಬ ಕ್ಯೂಟಾಗಿದೆ. ಇದನ್ನು ನಾವು ಆ ದಾರದೊಳಗಡೆ ಹಾಕೋಬೇಕು ಆಯಿತಾ. ಕವರಲ್ಲಿ ಇದ್ರ ಒಳಗಡೆ ಇದನ್ನ ಹಾಕೋಬೇಕು. ಅಯ್ಯೋ ಇಲ್ಲಿ ಇಷ್ಟು ಚಂದ ಆಯ್ತಲ್ಲ. ಇದೇ ಥರದೇ ಇಯರಿಂಗ್ ಕೊಟ್ಟಿದ್ದು. ಇಯರಿಂಗ್ ನೋಡೋದು ನಂಗೆ ತುಂಬ ಇಷ್ಟ ಆಗಿದ್ದು. ಅಂದರೆ ಲೈಕ್ ಡಾಲರ್ ಮತ್ತು ಇಯರಿಂಗ್ ನೋಡಿ ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಇದನ್ನು ಕ್ಯೂಟಾಗಿದೆ. ಇದು ಎಷ್ಟು ಗೊತ್ತಾ, ಇದು ಬಂದು 260 rupees. ಪರವಾಗಿಲ್ಲ, ಬಿಕಾಸ್ ಮೀಶೋಲಿ ಇನ್ನೂ ಕಡಿಮೆ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಈ ಥರ ಡಿಸೈನ್ಗಳು ಸಿಗೋದು ಕಡಿಮೆ. ಬೇರೆ ಬೇರೆ ಥರ ಡಿಸೈನ್ ಸಿಗುತ್ತೆ ಮೀಶೋದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಲೇನ್ ಸ್ಟೋನಲ್ಲಿ ಇರೋವಂಥದ್ದು ತೊಗೊಂಡಿದ್ದು ನಾನು. ಇದು ಎಷ್ಟು ಚೆನ್ನಾಗಿದೆಲ್ಲ. ಇದಕ್ಕೆ ನಂಗೆ ಈ ಥರ ತುಂಬ ಇಷ್ಟ ಆಯಿತು. ನಂಗೆ ಜಾಸ್ತಿ ಈ ಥರ ಸಿಂಪಲ್ ಆಗಿರೋದೇ ತುಂಬ ಇಷ್ಟಪಡೋದು ನಾನು. ಆ್ಯಂಡ್ ಇದ್ರದ್ದು ಸರನೂ ಇಷ್ಟ ಆಯಿತು ನನಗೆ. ಇದ್ರದ್ದು ಓಲೆ ಇಷ್ಟ ಆಯಿತು, ಯಾಕಂದರೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಸಿಂಪಲ್ಲಾಗಿ ಚಿಕ್ಕದಾಗಿದೆ. ಅದಕ್ಕೆ ತೊಗೊಂಡಿದ್ದು.
ಆ್ಯಂಡ್ ನೆಕ್ಸ್ಟ್ ಬಂದು ನಂಗೊತ್ತು ಇಲ್ಲ ಎಷ್ಟು ನೆಕ್ಸ್ಟ್ ಅಂತೀರಾ ಅಂತ ಅಂದ್ಬಿಟ್ಟು ಇದೆ ಲಾಸ್ಟು ಅಲ್ಲ ಇದು ಒಂದಿದೆ ಅನ್ಸುತ್ತೆ. ಇದು ನನಗೆ ಸರ ಇಷ್ಟ ಆಯಿತು ಆಯಿತಾ. ಆಮೇಲೆ ಕಿವಿ ಒಲೆ ಕೇಳಿದೆ, ಸರಕ್ಕಿಂತ ಕಿವಿ ಒಲೆ ಜಾಸ್ತಿ ಇಷ್ಟ ಆಯಿತು ನನಗೆ ಆಂಟಿ ಹತ್ರ. ಆರ್ ಯು ರೆಡಿ ಗೈಸ್? ಆರ್ ಯು ರೆಡಿ? ಎಷ್ಟು ಚಂದ ಇದೆಯಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇದನ್ನು ತೊಗೊಂಡದ್ದು ನಾನು. ಆ್ಯಂಡ್ ಇದರ ಇಯರಿಂಗ್ಸ್ ತೋರಿಸ್ತೇನೆ ನನಗೆ. ವೇಟ್, ಡೋಂಟ್ ಗೋ. ಇಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಒಂಥರ ರಾಯಲ್ ಲುಕ್ ಕೊಡೋದು ಆಯಿತಾ. ನನಗೆ ಈ ಥರ ಚಿಕ್ಕದಂದರೆ ತುಂಬ 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 ಇಷ್ಟಪಡ್ತೀನಿ ನಾನು, ಅದಕ್ಕೆ ಈ ಥರ ನಾನು ಯಾವಾಗಲೂ ಚೂಸ್ ಮಾಡೋದು. ಆ್ಯಂಡ್ ಇನ್ನೂ ಒಂದಿದೆ, ಇದೇ ಎಲ್ಲದಕ್ಕಿಂತ ಕಾಸ್ಟ್ಲಿ, 750 ರುಪೀಸ್ ಹೇಳಿದ್ರು, ಬಟ್ ನಾನು ಅಷ್ಟು ಕೊಟ್ಟಿಲ್ಲ, ಕಡಿಮೆ ಮಾಡಿದ್ರು, ಒಂದು 100 ರೂಪಾಯಿ ಏನೋ ಕಡಿಮೆ ಮಾಡಿದ್ರು ಅಣ್ಣ. ನಾನು ಬಾರ್ಗೇನ್ ಮಾಡಲ್ಲ ಆಯಿತಾ, ಬಿಕಾಸ್ ನಾನು ಸೇಲ್ಸಲ್ಲಿದ್ದಾಗ ನನಗೆ ಗೊತ್ತು ಅದು ಎಷ್ಟು ಅಂತ. ಬಟ್ ಇವಾಗ ಏನಾಗಿದೆ ಗೊತ್ತಾ, ಚಿಕ್ಕಪೇಟೆಲೆಲ್ಲ ಕಲ್ತ್ಬಿಟ್ರು, ಅಂದರೆ ತುಂಬ ಬರ್ತಾರೆ, ವ್ಯಾಪಾರ ಚೆನ್ನಾಗಿ ಆಗುತ್ತೆ, ಈ ಬಿಡು ಒಂಥರ ಆಗ್ಬಿಟ್ರು. ಸೊ ಅದಕ್ಕೆ ನೆಕ್ಸ್ಟ್ ಬಂದು ವಾಚ್ ಥರ ಐತಲ್ಲ, ಸೂಪರ್ ಆಗಿದೆ. ಇದು ಏನಂತಾರೆ, ಇದಕ್ಕೆ ದಾರ ಹಾಕಬೇಕು, ಬಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ. ಇಯರಿಂಗ್ಸ್ ಇದು ಈ ಥರ ಬರುತ್ತೆ. ವೇಟ್, ಅದನ್ನು ತೋರಿಸ್ಬಿಡ್ತೀನಿ. ಆಮೇಲೆ ಅಕ್ಕ ಇಯರಿಂಗ್ಸೇ ತೋರಿಸಿಲ್ಲಲ್ಲ ಅಕ್ಕ ಅಂತೀರ. ಇಲ್ಲ, ಇಯರಿಂಗ್ ಸ್ವಲ್ಪ ಬೇರೆ ಥರ ಐತೆ. ಇಲ್ಲ, ಅದೇ ಥರನೇ, ಸ್ವಲ್ಪ ಕೆಳಗಡೆ ಹ್ಯಾಂಗಿಂಗ್. ಅಯ್ಯೋ 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 ಅಯ್ಯೋ, ನಾನು ಯಾವಾಗಲೂ ಹಿಂಗೆ ಬದಲೇ ಸ್ಟೋನು. ಅಯ್ಯೋ ಕ್ಯೂಟು. ಎಸ್, ಇಷ್ಟೇನಂತ ಅಂಬೋದು. ಆ್ಯಂಡ್ ಬ್ಲ್ಯಾಕ್ ಕಲರ್ ಬ್ಲೌಸು ಒಲೆ ಕೊಟ್ಟಿದ್ದೀನಿ. ಸೊ ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ನಾವು ತುಂಬ ತಿರೋಕ್ಕಾಗಿಲ್ಲ ಆಯಿತಾ, ಫುಲ್ ಬಿಸಿಲಾಗ್ಬಿಡ್ತು ಆ್ಯಂಡ್ ಫುಲ್ ತರ್ಸ್ಟಿ ಅನ್ನಿಸ್ತಿತ್ತು. ಬರ್ತಾ ನೀರು ಕುಡ್ದೆ, ಇಲ್ಲ ಅಂತಲ್ಲ. ಆಮೇಲೆ ಒಂದು ಲೋಟ ಕಾಫಿ ಕುಡ್ದೆ. ಸೊ ಇದು ಚಿಕ್ಕಪೇಟೆ ಹಾಲ್, ಪುಟ್ಟದಾಗೆ ಕ್ಯೂಟಾಗೆ ಚಿಕ್ಕದಾಗೆ. ಎಷ್ಟೊಂದು ದಿವಸ ಆಗಿತ್ತು ಆಯಿತಾ ಚಿಕ್ಕಪೇಟೆಗೆ ಹೋಗಿ, ಆಫ್ಟರ್ ವೆರಿ ಲಾಂಗ್ ಟೈಮ್ ಹೋಗಿದ್ದು. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಮೇಲೆ ಆಯಿತು ಅನಿಸುತ್ತೆ ನಾನು ಹೋಗಿ. ಬಟ್ ಅಷ್ಟೊಂದೇನು ತೊಗೊಬರೋಕ್ಕಾಗಿಲ್ಲ. ನನಗೇನು ಚೈನು ತುಂಬ ಸಿಕ್ಕಿಲ್ಲ ಕಲೆಕ್ಷನ್ಸು. ಅಂದರೆ ಒಬ್ರೊಬ್ರಂತೂ 450, 550 ಹೇಳ್ತಾರೆ ಪುಟಾಣಿದಕ್ಕೆಲ್ಲ. ನಾನು ಅಂದ್ಕೊಂಡೆ ನಾನು ಹಾಕೋದೇ ಕಡಿಮೆ, ಸುಮ್ಮನೆ ಯಾಕೆ ಅದನ್ನು ತರಲಿ ಅಂದ್ಬಿಟ್ಟು ನಾನು ತಂದಿಲ್ಲ. ಎಷ್ಟೊಂದು ಹಾಗೆ ಸ್ಕಿಪ್ ಮಾಡಿದೆ. ಬಟ್ ಹುಡುಕಿ ಇರೋದ್ರಲ್ಲಿ ಒಂದಷ್ಟು ಚೆನ್ನಾಗಿರೋದಂದರೆ ಇದೆ ನನ್ನ ಸೆಲೆಕ್ಷನು. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ, ನಂದು ಈ ಥರ ಇರುತ್ತೆ ಸೆಲೆಕ್ಷನ್. ತುಂಬ ಸಿಂಪಲ್ ಮಿನಿಮಲ್ ಆಗಿ ಇಟ್ಟಿರ್ತೀನಿ ಯಾವಾಗಲೂ ಅಷ್ಟೇ. ಸೊ ಇಷ್ಟೇ ಚಿಕ್ಕಪೇಟೆ ಹಾಲ್. ನಿಮಗೆ ಏನು ತಂದೆ ಅಂತ ತೋರಿಸೋ ಜೋಶಲ್ಲಿ ಈ ಕ್ಯಾಂಡಲ್ನ ಹೊಡೆದಾಕ್ಬಿಟ್ಟೆ. ಅದು ಬೇಕು ಅಂತಲ್ಲ, ಮಿಸ್ ಆಗಿ ಬಿದ್ದೋಯ್ತು. ಆ್ಯಂಡ್ ಹಾಗೆ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲನೂ ಮುಗಿಸ್ಕೊಂಡೆ. ಅದಾದಮೇಲೆ ಸಂಜೆ ನಮ್ಮಪ್ಪ ಮುದ್ದೆ ಮಾಡಿಕೊಡು ಅಂತಂದರು. ಯೂಶ್ವಲಿ ಅವರೇ ಮಾಡ್ಕೊಳ್ತಾರೆ, ನಾನು ಇದ್ರೆ ಕೇಳ್ತಾರೆ ಮಾಡಿಕೊಡು ಅಂತ ಅಂದ್ಬಿಟ್ಟು ಮಾಡಿದೆ. ಬಟ್ ಸ್ವಲ್ಪ ದೊಡ್ಡದು ಮುದ್ದೆ ಮಾಡಿಬಿಟ್ಟೆ. ಅದರಲ್ಲೇ ನಾನು ಸ್ವಲ್ಪ, ನಮ್ಮಪ್ಪ ಸ್ವಲ್ಪ ತಿಂದಿದ್ದಾಯಿತು. ನಾನೊಂದು 2-3 ತುತ್ತು ಆ ಥರ ತೊಗೊಂಡೆ ಅಷ್ಟೇ, ತುಂಬ ಜಾಸ್ತಿ ತಿನ್ನೋಕ್ಕೆ ಹೋಗಿಲ್ಲ. ಶೂಟಿಂಗಲ್ಲಿ ಮುದ್ದೆ ಕೇಳ್ತೀನಿ, ಮನೇಲಿ ನಾನು ಮುದ್ದೆ ತಿನ್ನಲ್ಲ. ಬಿಕಾಸ್ ಶೂಟಿಂಗಲ್ಲಿ ರೈಸಿಗೆ ಸೋಡಾ ಹಾಕಿರ್ತಾರೆ ಅನ್ನೋ ಭಯಕ್ಕೆ ಮಧ್ಯಾಹ್ನ ಟೈಮಲ್ಲಿ ಮುದ್ದೆ ಪ್ರಿಫರ್ ಮಾಡ್ತೀನಿ, ಇಲ್ಲ ಚಪಾತಿ. ಸೊ ಅದೆಲ್ಲ ಆದಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ. ನಾಳೆ ವಾರ ನಂಗೆ ಬೆಳಗ್ಗೆನೇ ಬೇಗ ಬೇರೆ ಹೋಗಬೇಕಿದೆ, ಅದಕ್ಕೆ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಾತ್ರಿನೇ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ. ಯಾಕಂದರೆ ನಾಳೆ ಲುಕ್ ಟೆಸ್ಟ್ ಬೇರೆ ಹೇಳಿದರು ನನಗೆ, ಅದಕ್ಕೋಸ್ಕರನೇ. ಬೆಳಗ್ಗೆ ವಾಶ್ ಮಾಡಬೇಕು ಅಂದರೆ ನಾನು 3 ಗಂಟೆಗೆ ಎದ್ದೇಳಬೇಕು, ಅದಕ್ಕೆ ಇವಾಗಲೇ ವಾಶ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ವಾಶ್ ಮಾಡಿದೆ. ಆ್ಯಂಡ್ ಟವಲ್ ಕೂಡ ಅಷ್ಟೇ ಇಲ್ಲೇ ವಾಶ್ ಮಾಡ್ತೀನಿ, ವಾಶ್ರೂಮಲ್ಲಿ ನಾನು ವಾಶ್ ಮಾಡೋಕ್ಕೆ ಹೋಗಲ್ಲ. ಸೊ ಸೋಪ್ ಹಾಕಿ ಕೈಯಲ್ಲೇ ಈ ಥರ ವಾಶ್ ಮಾಡಿ ಬಿಟ್ಬಿಡ್ತೀನಿ. ಎಲ್ಲ ಮುಗಿಸ್ಕೊಂಡು ಊಟನೂ ಆಯಿತು. ನೆಕ್ಸ್ಟ್ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಬಟ್ ಅದಕ್ಕೆ ಮುಂಚೆ ನಮ್ಮಮ್ಮ ಊಟ ಕೊಟ್ಟು ಕಳಿಸಿದ್ರಲ್ಲ, ಅದರಲ್ಲಿ ನಿಮ್ಮದು ನೈಕಾ ಪಾರ್ಸಲ್ ಇತ್ತು. ಸೊ ಅದನ್ನು ತೋರಿಸ್ತೀನಿ. 2 ಐಟಮ್ ತೊಗೊಂಡಿದ್ದೆ, ಒಂದು ನೆನಪಿದೆ, ಇನ್ನೊಂದು ಏನು ಅಂತಲೇ ಮರ್ತೋಗಿದೆ. ಎಷ್ಟೊಂದು ದಿವಸ ಆಯಿತು ನೈಕಾ ಹಾಲ್ ಮಾಡಿ. ಓಕೆ, ಫಸ್ಟ್ ಟೈಮ್ ನಾನು ಕೆ ಬ್ಯೂಟಿ ಅವ್ರದ್ದು ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಇದು ಬೀಕನ್ ಅನ್ಸುತ್ತೆ, ಹೆಸರು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ಇಟ್ಸ್ ಟೂ ಡಾರ್ಕ್. ಅದು ತುಂಬ ಡಾರ್ಕ್ ಆಯಿತು ಅಂತ ಅನಿಸ್ತಾ ಇದೆ. ಟ್ಯಾನ್ ಆದಾಗ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಏನಕ್ಕೆ ನಾನು ಲೂಸ್ ಪೌಡರ್ ತರಿಸ್ಕೊಂಡೆ ಅಂದರೆ, ಇದು ಯಾಕೆ ತರಿಸ್ಕೊಂಡೆ ಅಂದರೆ, ಇದು ಫುಲ್ ಡಾರ್ಕ್ ಆಗುತ್ತೆ ಪಕ್ಕ. ನಾನು ಯಾಕೆ ತರಿಸ್ಕೊಂಡೆ ಅಂದರೆ, ಹಳೆ ಲೂಸ್ ಪೌಡ್ರ್ ಒಂಚೂರು ವೈಟ್ ಇದೆ. ನಾನು ಮೇಕಪ್ ಅಪ್ಲೈ ಮಾಡಿ ಅದ್ರ ಮೇಲೆ ಅದನ್ನು ಹಾಕಿದ್ರೆ
ಫುಲ್ ವೈಟ್ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡೆ. ಸಾಧ್ಯ ಆದರೆ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿ ಒಂದು ಕಲರ್ ಆಗುತ್ತೆ. ನನ್ನ ಸ್ಕಿನ್ ಟೋನಿಗೆ ಮ್ಯಾಚ್ ಮಾಡ್ಕೊಳ್ಳೋ ಥರ ಮಾಡ್ಕೊತೀನಿ. ಸೊ ಎನಿವೇ ಇಟ್ಸ್ ಓಕೆ. ಆ್ಯಂಡ್ ನೆಕ್ಸ್ಟ್ ಇದೇನು, ಇದು ಎಟ್ಯೂಡ್ ಅವ್ರದ್ದು ವಾಟರ್ ಟೆಂಟ್. ಹಾಗೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಈ ಕಲರ್ನ ತರಿಸ್ಕೊಂಡೆ. ಬಿಕಾಸ್ ಈ ಕಲರ್ ಚೆಂದ ಇರುತ್ತೆ. ನನ್ನ ಹತ್ರ ಹಳೇದಿತ್ತಲ್ಲ ಚೆರಿ ಶೇಡು, ಅದು ಇನ್ನೊಂದು ಹೊಸದಿತ್ತು. ಬಟ್ ನನಗೆ ಯಾಕೋ ಇದು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತೊಗೊಂಡೆ. ಇದು ಪರ್ಪಲ್ ಕಲರ್. ಇದು ಯಾವ ಶೇಡು ಇಲ್ಲಿ ಬರ್ದಿದೆ, ವಾಟರ್ ಟಿಂಟು, ಇದು ಯಾವ ಶೇಡ್ ಅಂತ ಇಲ್ಲೆಲ್ಲೂ ಬರ್ತಿಲ್ಲ. ಬಟ್ ನಾನು ನೋಡ್ಬಿಟ್ಟು ಮೆನ್ಷನ್ ಮಾಡ್ತೀನಿ ಆಯಿತಾ ನಿಮಗೆ. ಯಾ ಪಿಂಕ್ ಇದನ್ನ ನಿಮಗೆ ನ್ಯಾಚುರಲ್ ನೋಡಿ, ಇದು ತುಂಬ ಹೊತ್ತಿರುತ್ತೆ ಆಯಿತಾ, ಸ್ವಲ್ಪ ಹಂಗೆ ಇದೆ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡೆ. ಇನ್ನೊಂದು ಟಿಂಟ್ ಯಾವುದೋ ನೋಡಿದೆ, ಎಲ್ಫ್ ಅವ್ರದ್ದು. ಅದರಲ್ಲಿ ಇದೇ ಥರ ಒಂದು ಕಲರ್ ಇದೆ. ಬಟ್ ಅದು ನೈಕಾದಲ್ಲಿಲ್ಲ, ಅಮೆಝಾನಲ್ಲಿದೆ. ಅಮೆಝಾನಲ್ಲಿ 1200 ಏನೋ ತೋರಿಸಿದೆ. ಬಟ್ ನೈಕಾದಲ್ಲಿ 800 ರುಪೀಸ್ ಇತ್ತು ಅದ್ರದ್ದು MRP. ಬಟ್ ಏನೋ ಅಮೆಝಾನಲ್ಲಿ ಎಕ್ಸ್ಟ್ರಾ 400 ಏನೋ ತೋರಿಸ್ತಿತ್ತು. ಅದಕ್ಕೆ ನಾನು ತೊಗೊಳಕ್ಕೆ ಹೋಗಿಲ್ಲ. ಐ ಥಿಂಕ್ ರಾಂಗ್ ಶೇಡ್ನ ಚೂಸ್ ಮಾಡಿದೆ ಅನಿಸುತ್ತೆ. ಇಟ್ಸ್ ಮೈ ಬ್ಯಾಡ್ ಲಕ್. ಇರಲಿ. ಸೊ ಇದೇ ನೈಕಾ. ಇವಾಗ ಸ್ಕಿನ್ ಕೇರ್ ಮಾಡಿ ಮಾಡ್ಕೊಳ್ಬೇಕು. ಆ್ಯಂಡ್ ಬೆಳಗ್ಗೆಗೆ ಒಂದು ಲುಕ್ ಟೆಸ್ಟ್ ಹೇಳಿದ್ದಾರೆ, ಅದಕ್ಕೆ ಅಟೆಂಡ್ ಮಾಡಬೇಕು. ಅದನ್ನು ನೋಡ್ಕೋಬೇಕು. ಇವಾಗಲೇ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಬೇಕು ನಾನು ಅಂತ ಅಂದ್ಬಿಟ್ಟು. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೊಂದು, ನಾನು Q&A ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 1 ತಿಂಗಳು ಮೇಲಾಯಿತು ಅಂದ್ಕೊಂಡು ಮಾಡಬೇಕು ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಪೋಸ್ಟ್ ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ, ಹೋಗಿ ನಿಮ್ಗೆ ಏನಾದರೂ ಅನ್ಸಿದ್ರೆ ಅಲ್ಲಿ ಕೇಳ್ಬೋದು. ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ Q&A ಮಾಡ್ತೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.